ಇನ್ನು ಕೊಪ್ಪಳ ಜಿಲ್ಲೆಗೆ ನಾನೇ ಆಗಬೇಕು ಉಸ್ತುವಾರಿ ಸ್ಥಾನ ಅಥವಾ ಸ್ಥಾನದಲ್ಲಿ ನಾನೇ ಇರಬೇಕು, ಸಚಿವರ ನಡುವೆ ಕಿತ್ತಾಟ ಶುರುವಾಗಿದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸ್ಥಾನಕ್ಕಾಗಿ ಸಚಿವರ ನಡುವೆ ಕಿತ್ತಾಟ. ಕೊಪ್ಪಳ ಉಸ್ತುವಾರಿ ಸ್ಥಾನಕ್ಕೆ ಇಬ್ಬರ ಮಂತ್ರಿಗಳ ಮೆಗಾ ಫೈಟು. ಸಚಿವರಾದ ರಾಯಾರೆಡ್ಡಿ ತಂಗಡಗಿಯ ಮಧ್ಯೆ ಪೈಪೋಟಿ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಆದ ಮೇಲೆ ರಾಯಾರೆಡ್ಡಿ ಮತ್ತು ತಂಗಡಗಿಯ ಕಣ್ಣು ಕೆಂಪಾಗಿದೆ. ಅವರ ಕಣ್ಣು ಅಲ್ಲಿಗೆ ಬಿದ್ದಿದೆ. ಸದ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ರಾಯಾರೆಡ್ಡಿ ಗದಗ ಬರ ಪರಿಶೀಲನೆ ಇದ್ರೂ ನಿನ್ನೆ ಯಲಬುರ್ಗಾದಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಯಲಬುರ್ಗಾದಲ್ಲಿ ಬರ ಪರಿಶೀಲನೆ ಮಾಡಿದ ಸಚಿವ ರಾಯಾರೆಡ್ಡಿ ತಂಗಡಗಿಯ ಜೊತೆ ಯಲಬುರ್ಗಾ ಕುಕನೂರು ಭಾಗದಲ್ಲಿ ಪರಿಶೀಲನೆಯನ್ನು ಮಾಡಿದ್ರು. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸ್ಥಾನಕ್ಕಾಗಿ ಸಚಿವರ ಕಿತ್ತಾಟ. ಉಸ್ತುವಾರಿ ನೋಡಿ ಮಂತ್ರಿಗಳಾಗಿರುತ್ತಾರೆ, ಜೊತೆಗೆ ಅವರನ್ನೇ ಉಸ್ತುವಾರಿ ಸಚಿವರನ್ನಾಗಿ ಮಾಡುವಂತಹ ಪ್ರತೀತಿ ನಮ್ಮ ರಾಜ್ಯದಲ್ಲಿದೆ. ಈಗ ತಂಗಡಗಿ ಅವರು ಕೂಡ ಈ ಬಾರಿ ಮಂತ್ರಿ, ಅವರಿಗೂ ಒಂದು ಜಿಲ್ಲೆಯನ್ನು ವಹಿಸಲಾಗಿದೆ. ರಾಯಾರೆಡ್ಡಿ ಅವರಿಗೂ ಕೂಡ ಒಂದು ಜಿಲ್ಲೆಯನ್ನು ವಹಿಸಲಾಗಿದೆ. ಹೈಕಮಾಂಡು ಮತ್ತು KPCC ಹೇಳಿದ ಜಿಲ್ಲೆಯೇ ಬೇರೆ, ಆದರೆ ಇವರಿಬ್ಬರು ಕಾಲಿಟ್ಟಿರೋ ಜಿಲ್ಲೆನೇ ಬೇರೆ. ರಾಯಾರೆಡ್ಡಿ ನನಗೆ ನಿಶ್ಚಿತವಾದ, ನಾನು ನಿಶ್ಚಯಿಸುವ ಜಿಲ್ಲೆನೇ ಬೇಕು ಅಂತ ಹಠ ಹಿಡಿದವ್ರೆ. ಮಕ್ಕಳನ್ನ ಹೋಟೆಲ್ಗೆ ಕರ್ಕೊಂಡು ಹೋಗಲಾಗಿದೆ. ಮಕ್ಕಳಿಬ್ಬರಿಗೂ ತಂದೆ ತಾಯಿ ಇಡ್ಲಿ ಆರ್ಡರ್ ಮಾಡಿದ್ರೆ ಮಕ್ಕಳು ಒಡೆ ಕೇಳ್ತವ್ರೆ. ರಾಯಾರೆಡ್ಡಿ ಕತೆ ಹಿಂಗೆ ಆಗಿರೋದು. 5-6 ಕ್ವಿಂಟಲ್ ಬರಲ್ಲ, 4-5 ಕ್ವಿಂಟಲ್ ಬರುತ್ತೆ ಎಕರೆ. ನಮ್ಮ ಕೈಯಿಂದ ಏನ್ ಮಾಡಕ್ ಸಾಧ್ಯ ಆಗುತ್ತೆ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನೇನ್ ಮಾಡ್ಬೇಕು? ನೀವೇನು ಪರಿಹಾರ ರೈತರಿಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಒಳ್ಳೇದನ್ನ ಮಾಡಕ್ಕ ನಮ್ಮ ಸರ್ಕಾರ ನಿರ್ಧಾರ ಮಾಡೈತಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಫೀಲ್ಡ್ಗೆ ಹೋಗಂತ ಹೇಳ್ಯಾರ. ಫೀಲ್ಡ್ ವಿಸಿಟ್ ಮಾಡಕತ್ತೀವಿ. ರಾಯರೆಡ್ಡಿ ಸಾಹೇಬ್ರು ಇರ್ಬೋದು, ನಾನು ಇರ್ಬೋದು, ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಸೆಕ್ರೆಟರಿ DC ಎಲ್ಲರೂ ಬಂದಿದ್ದೀವಿ. ಇದನ್ನು ಪೂರ್ಣ ಪ್ರಮಾಣದ ವರದಿಯನ್ನ ರಾಜ್ಯಕ್ಕೆ ಕೊಡ್ತೀವಿ. ಕ್ಯಾಬಿನೆಟ್ ನಿರ್ಧಾರ ಮಾಡಿ ನಮ್ಮ ಕೈಯಿಂದ. ರಾಯಾರೆಡ್ಡಿ ಅವರಿಗೆ ವಹಿಸಿದ ಜಿಲ್ಲೆ ಯಾವುದು? ತಂಗಡಿಗೆ ವಹಿಸಿದ ಜಿಲ್ಲೆ ಯಾವುದು? ಇಬ್ಬರು ಒಂದೇ ಕಡೆ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ರೇನಿಲ್ಲ. ತಂಗಡಗಿ ಜೊತೆಗೆ ಯಲಬುರ್ಗಾ ಕುಕನೂರು ಭಾಗದ ಪರಿಶೀಲನೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸ್ಥಾನಕ್ಕಾಗಿ ಸಚಿವರ ಕಿತ್ತಾಟ ನಡೀತಿದೆಯಾ? ಕೊಪ್ಪಳ ಉಸ್ತುವಾರಿ ಸ್ಥಾನಕ್ಕೆ ಇಬ್ಬರು ಮಂತ್ರಿಗಳ ನಡುವೆ ಏನಾದರೂ ಮುನಿಸು ಉಂಟಾಯಿತಾ? ಸಚಿವರಾದಂತಹ ರಾಯಾರೆಡ್ಡಿ ಜೊತೆಗೆ ತಂಗಡಗಿ ಇವರಿಬ್ಬರ ನಡುವೆ ಪೈಪೋಟಿ ಸ್ಪರ್ಧೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮೇಲೆ ರಾಯಾರೆಡ್ಡಿ ತಂಗಡಗಿ ಇಬ್ಬರಿಗೂ ಕಣ್ಣು. ಸದ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ರಾಯಾರೆಡ್ಡಿ ನನಗೂ ಗದಗ ಬೇಡ, ಕೊಪ್ಪಳ ಬೇಕು ಅಂತೇಳಿ ಅವರ ಮನಸ್ಸಲ್ಲಿ ಏನಾದರೂ ಆಸೆಗಳು ಹುಟ್ಟಿಕೊಂಡಿದೆಯಾ ಗೊತ್ತಿಲ್ಲ. ಯಲಬುರ್ಗಾದಲ್ಲಿ ಬರ ಪರಿಶೀಲನೆ ಮಾಡಿದಂತಹ ಸಚಿವ ರಾಯಾರೆಡ್ಡಿ ಜೊತೆಗೆ ತಂಗಡಗಿ ಉಭಯ ನಾಯಕರಿಂದಲೂ ಕೂಡ ಪರಿಶೀಲನೆಗಳು ನಡೆದಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಕೊಪ್ಪಳ ಪ್ರತಿನಿಧಿ ಕರೀಂ ಫೋನ್ ಸಂಪರ್ಕದಲ್ಲಿ. ಕರೀಂ, ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಇಬ್ಬರ ನಡುವೆಯೂ ಯಾವ ಭಿನ್ನಾಭಿಪ್ರಾಯ ಇಲ್ಲ ಅಂತಲೇ ನಮಗನ್ಸುತ್ತೆ, ಆದರೆ ನಿಜಕ್ಕೂ ಆಗ್ತಿರೋದೇನು? ನಮ್ಮ ರಾಯಾರೆಡ್ಡಿ ಜೊತೆಗೆ ತಂಗಡಗಿ ಇಬ್ಬರಿಗೂ ಮನಸ್ಸಿದೆಯಾ ಕೊಪ್ಪಳದಲ್ಲೇ ಉಸ್ತುವಾರಿ ಆಗಬೇಕು ಅಂತ? ಹೌದು ಅವರೇ, ಇಬ್ಬರಿಗೂ ಉಸ್ತುವಾರಿ ಕೊಪ್ಪಳನೇ ಬೇಕೆಂಬುದು ಕಾಂಗ್ರೆಸ್ ಕಾರ್ಯಕರ್ತರ ಕೆಲವು ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ. ಹಾಗೂ ಈ ಕೊಪ್ಪಳ ಜಿಲ್ಲೆಯ ರಾಘವೇಂದ್ರ ಹಿಟ್ನಾಳ್ ಅವರು, ಅವರ ಕಾರ್ಯಕರ್ತರು ಕೂಡ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಮುಖಾಂತರ ನಿನ್ನೆ ಕೊಪ್ಪಳ ಜಿಲ್ಲೆಯಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಸ್ವಾಗತ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಘವೇಂದ್ರ ಹಿಟ್ನಾಳ್ ಅವರ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿ ಕಾರ್ಯಕ್ರಮಕ್ಕೆ ಹಾಜರಾಗದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಹೇಳ್ಬೋದು. ಥ್ಯಾಂಕ್ ಯು ಕರೀಂ ತಮ್ಮೆಲ್ಲ ಮಾಹಿತಿಗೆ.